ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಹಾಕುಂತವ್ರೆ. ಹಾಯ್ ನಮಸ್ತೆ, ನಾನು ರಾಜು. ಅಷ್ಟೇ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರಾಗ್ತಾರೆ ಅನ್ನೋದಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಇದು 26ರಂದು ಸಂಜೆ ಸುದೀಪ್ ಅವರು ಬಿಗ್ ಬಾಸ್ 11ರ ವಿನ್ನರ್ ಯಾರು ಆಗ್ತಾರೆ ಅನ್ನೋದನ್ನು ತಿಳಿಸ್ತಾರೆ. ಆ ಮಟ್ಟಿಗೆ ನೋಡೋದಾದರೆ ಬಿಗ್ ಬಾಸ್ ಸೀಸನ್ನಲ್ಲಿ ಹಾಟ್ ಫೇವರೇಟ್ ಅಂದರೆ ಅದು ಹನುಮಂತ. ಹಾವೇರಿ ಹನುಮಂತ ಅವರಿಗೆ ಎಲ್ಲೆಲ್ಲ ಸಪೋರ್ಟ್ ಸಿಗ್ತಾ ಇದೆ ಮತ್ತು ಅವರ ಪರವಾಗಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದರೆ ಸರಿಗಮಪ ಸೀಸನ್ ಅವರಾಗಿರ್ಬೋದು, ಕನ್ನಡ ಕೋಗಿಲೆ ಸೀಸನ್ ಅವರಾಗಿರ್ಬೋದು ಮತ್ತು ಅವರ ಊರಿನ ಅಂದರೆ ಹಾವೇರಿಯ ಜಿಲ್ಲಾ ಬಸ್ ಸ್ಟ್ಯಾಂಡ್ ಆಗಲಿ, ತಾಲೂಕು ಬಸ್ ಸ್ಟ್ಯಾಂಡ್ಗಳಲ್ಲಾಗಲಿ ಹನುಮಂತವರನ್ನು ಫೋಟೋ ಅಂದರೆ ಕಟೌಟ್ ಮಾಡಿ ಹನುಮಂತವರಿಗೆ ವೋಟ್ ಹಾಕಿ ಹನುಮಂತವರನ್ನು ಗೆಲ್ಲಿಸಿ ಅಂತ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ವೋಟ್ ನಿಮಗೆ ಅಂತ ಕಂಡಕ್ಟ್ ಮಾಡಿದಾಗ ಕೂಡ ಅಂದರೆ ಪೋಲನ್ನು ಕಂಡಕ್ಟ್ ಮಾಡಿದಾಗಲೂ ಕೂಡ ಹನುಮಂತವರಿಗೆ ಎಲ್ಲೆಲ್ಲದ ಸಪೋರ್ಟ್ ಸಿಗ್ತಾ ಇದೆ. ಅಂದರೆ ಉಳಿದ 5 ಜನರಿಗೆ ಎಷ್ಟು ವೋಟ್ ಸಿಗುತ್ತಲ್ಲ ಅದಕ್ಕಿಂತ ಜಾಸ್ತಿ ವೋಟ್ ಹನುಮಂತು ಅವರಿಗೆ ಒಬ್ಬರಿಗೆ ಸಿಗುತ್ತೆ. ನೋಡಿ, ನಾವೀಗ ಊಟನ ತೋರಿಸ್ತಾ ಇದ್ವಿ. ಹನುಮಂತವರಿಗೆ ಬರೋಬ್ಬರಿ 56% ಸಿಕ್ಕಿದೆ, ಧನರಾಜ್ ಅವರಿಗೆ 21, ಭವ್ಯಗೌಡ 7. ಹೀಗೆ ನೋಡಿ, ತ್ರಿವಿಕ್ರಮ್ ಮತ್ತು ಹನುಮಂತವ್ರನ್ನ ಕಂಡಕ್ಟ್ ಮಾಡಿದಾಗ 75% ಹನುಮಂತವ್ರು ವಿನ್ ಆಗ್ತಾರೆ ಅನ್ನುವಂಥ ಪೋಲ್ ಕಂಡಕ್ಟ್ ಆಯಿತು. ಆನಂತರ ಮೋಕ್ಷಿತಾ ಮತ್ತು ಹನುಮಂತವರನ್ನು ಕೇಳಿದಾಗ 82% ಹನುಮಂತವ್ರು ವಿನ್ ಆಗ್ತಾರೆ ಅನ್ನುವಂಥ ಬಂತು. ಆನಂತರ ಅಂದರೆ ಎಲ್ಲರನ್ನೂ ಇಟ್ಕೊಂಡು ಲಕ್ಷ ವೋಟು ಹನುಮಂತವ್ರಿಗೆ ಬಂದಿದೆ. ಒಂದು ಲೆಕ್ಕಾಚಾರ ಪ್ರಕಾರ 5 ಕಂಟೆಸ್ಟೆಂಟ್ಗಳಿಗೆ ಎಷ್ಟು ವೋಟ್ ಬರುತ್ತಲ್ಲ ಅವೆಲ್ಲವನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ, ಅದಕ್ಕಿಂತ ಜಾಸ್ತಿ ವೋಟ್ ಹನುಮಂತು ಅವರಿಗೆ ಒಬ್ಬರಿಗೆ ಬಂದಿದೆ ಅನ್ನುವುದು ಮೂಲಗಳ ಪ್ರಕಾರ. ಅದೇ ವೋಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಹೋದರೆ ಅಂದರೆ ಹನುಮಂತವರಿಗೆ ನಿಜವಾಗಿ ಅದು ವೋಟಾಗಿ ಕನ್ವರ್ಟ್ ಆದರೆ ಹನುಮಂತ ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಜೊತೆಗೆ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ, ನಿಜವಾಗಿ ಆ ವೋಟೆಲ್ಲ ಕನ್ವರ್ಟ್ ಆಗಿ ಹನುಮಂತವರಿಗೆ ಸಿಗುತ್ತಾ ಅಥವಾ ಕಲರ್ಸ್ ಕನ್ನಡದ ಲೆಕ್ಕಾಚಾರ ಬೇರೆ ಇದೆಯಾ, ಆಟವನ್ನು ಗಮನ ಇಟ್ಕೊಂಡು ಅಥವಾ ತ್ರಿವಿಕ್ರಮ್, ಉಗ್ರ ಮಂಜು ಅವರನ್ನು ಕನ್ಸಿಡರ್ ಮಾಡಿ ವಿನ್ನರ್ ಯಾರಾಗ್ತಾರೆ ಅಥವಾ ಯಾವ ಲೆಕ್ಕಾಚಾರದಲ್ಲಿ ವಿನ್ನರನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಒಂದಂತೂ ಸತ್ಯ, ವೋಟನ್ನೇ ಕನ್ಸಿಡರ್ ಮಾಡೋದಾದರೆ ಹನುಮಂತವ್ರು ವಿನ್ ಆಗ್ತಾರೆ. ಆಟವನ್ನು ಕನ್ಸಿಡರ್ ಮಾಡೋದಾದರೆ ಎಲ್ಲರೂ ಅಂದರೆ 5-6 ಜನ ಕೂಡ ಬಿಗ್ ಬಾಸ್ ಸೀಸನ್ 11 ಗೆಲ್ಲೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಟಫೆಸ್ಟ್ ಕಾಂಪಿಟೇಟರ್ ಆಗಿರ್ತಾರೆ. ನೋಡಬೇಕು, ಒಂದು 2 ದಿನದಲ್ಲಿ ಈಗ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನೋದಕ್ಕೆ ತೆರೆ ಬೀಳುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.